ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಈ ತಿಂಗಳಲ್ಲಿ ಕೆಲವು ಜನ ನಾನ್ ವೆಜ್ ತಿನ್ನೋದಿಲ್ಲ ಅಂಥವ್ರು ಈ ಥರ ಮಶ್ರೂಮ್ಲಿಂದ ಬಿರಿಯಾನಿ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇದು ಯಾವ ಥರ ಮಾಡೋದು ನೋಡ್ಕೋಣ ಈಗ. ಇಲ್ಲಿ ಒಂದು 1/2 kg ಮಶ್ರೂಮ್ ತಗೊಂಡಿದ್ದೀನಿ. ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಮುಂಚೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ದಪ್ಪ ಇದೆಯಲ್ಲ, ಬೇಕಾದರೆ ಇದನ್ನು ದಪ್ಪ ಇರೋದು ಸ್ವಲ್ಪ ಪೀಸಾಗಿ ಕಟ್ ಮಾಡಿಕೊಡ್ರಿ. ಸಣ್ಣದಿದ್ದರೆ ಹಾಗೆ ಹಾಕ್ಕೊಡ್ರಿ. ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಒಂದರಲ್ಲಿ 2 ಪೀಸ್ ಮಾಡಿ ಇಟ್ಕೊಡ್ರಿ. ದೊಡ್ಡ ಸೈಜ್ ಇರೋದು, ಸಣ್ಣದಿದ್ದರೆ ಹಾಗೆ ಹಾಕ್ಕೊಡ್ರಿ. ಈಗ ದೊಡ್ಡ ಸೈಜ್ದೆಲ್ಲ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಎಲ್ಲ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. 2 ಪೀಸ್ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ರಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಕಟ್ ಅಂದರೆ ಒಂದು ತಗೋರಿ, ದೊಡ್ಡ ಕಟ್ ಅಂದರೆ ಒಂದು ಅರ್ಧ ತಗೊಳ್ರಿ ಕೊತ್ತಂಬರಿ. ಮತ್ತು ಒಂದು ಕಟ್ಟಲ್ಲಿ ಅರ್ಧ ನಾನು ಪುದೀನ ಹಾಕ್ಕೊಂಡಿದ್ದೀನಿ, ಇನ್ನೂ ಅರ್ಧ ಸೈಡ್ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣೀಗ. ಈ ಥರ ಪೇಸ್ಟ್ ಆದರೆ ಸಾಕು ಸ್ನೇಹಿತರೆ. ಇದನ್ನು ಬೇರೆ ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ಈಗ ಇದೇ ಮಿಕ್ಸಿ ಜಾರ್ಗೆ ಟೊಮೊಟೊ ಸೇರಿಸ್ಕೊಳ್ಳೋಣ. ಮುಂಚೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು. ಇಲ್ಲಿ ಒಂದು 6 ಟೊಮೊಟೊ ತಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ, ಒಂದು 2 ಸ್ಪೂನ್ ಅಷ್ಟು. ನಾವು ಮಶ್ರೂಮ್ ಫಸ್ಟ್ ಈ ಥರ ಉಪ್ಪು ಖಾರಕ್ಕೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಮಶ್ರೂಮ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮಶ್ರೂಮ್ ಎಲ್ಲ ಇದರಲ್ಲಿ ಸೇರಿಸ್ಕೊಳ್ತೀನಿ. ಮುಂಚೆ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿನಂಶ ಏನಿಲ್ದಿರ ಬಟ್ಟೆ ಮೇಲೆ ಹಾರಿಸಿಟ್ಕೊಳ್ದು ಸ್ನೇಹಿತರೆ. ಯಾಕಂದರೆ ನೀರು ಹಿಡ್ಕೊಂಡಿರುತ್ತೆ, ಹಾಗಾಗಿ ಚೆನ್ನಾಗಿ ಆ ನೀರು ಅವೆಲ್ಲ ಹೋಗೋವರೆಗೆ ಚೆನ್ನಾಗಿ ಸ್ವಲ್ಪ ಒಂದು ಕಾಟನ್ ಬಟ್ಟೆ ಮೇಲೆ ಹಾರ್ಲಿಕ್ಕಿಡ್ರಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಆದ ನಂತರ ಇದರಲ್ಲಿ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಇಲ್ಲಿ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಥರ ನಾವು ಉಪ್ಪು, ಅರಿಶಿನ, ಖಾರದ ಪುಡಿ ಮತ್ತು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಭಾಳ ಸಾಫ್ಟ್ ಇರೋದ್ರಿಂದ ಸ್ನೇಹಿತರೆ ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಇದಕ್ಕೆ ಉಪ್ಪು, ಖಾರ, ಮಸಾಲೆ ಇರಲಿ ಅಂತೇಳಿ ನಾನು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿ ಇಟ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ. ಇದು ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ಒಂದು 3-4 ನಿಮಿಷ ನೀವು ಈ ಥರ ಫ್ರೈ ಮಾಡಿಕೊಡ್ರಿ. ಫ್ರೈ ಆಗಿದೆ, ಸೈಡ್ ಇಟ್ಕೊಂಡ್ಬಿಡೋಣ. ಈಗ ಇದನ್ನು ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಈಗ ಕಾದ ನಂತರ ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹೆಚ್ಚಿಗೆ ಹಿಡಿಯುತ್ತೆ ಸ್ವಲ್ಪ ಇದಕ್ಕೆ, ಬಿರಿಯಾನಿ ಆಗಿದ್ದರಿಂದ. ಎಣ್ಣೆ ಕಾಯಲಿ. ಎಣ್ಣೆ ಕಾದ ನಂತರ ನಾವು ಸಣ್ಣದಾಗಿ ಈರುಳ್ಳಿ ಸ್ಲೇಸ್ ಆಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೀವು ಆ ಥರ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಕೊಬ್ಬರಿ ತುರಿಯೋ ಚಾರ್ಪ್ನರ್ ಇರ್ತಲ್ಲ, ಅದರಿಂದ ನೀವು ಚಾರ್ಪ್ ಮಾಡೋದ್ರಿಂದ ಭಾಳ ಸಣ್ಣದಾಗಿ ಎಳೆ ಎಳೆಯಾಗಿ ಬರುತ್ತೆ ಈರುಳ್ಳಿ.
ನಾನು ಅಲ್ಲಿಂದ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇರಲಿ. ಇನ್ನೊಂದು ಕಡೆ ನಾನು ನೀರು ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ನಾವು ರೈಸ್ ಕುದಿಸ್ಕೋಬೇಕಲ್ಲ, ಹಾಗಾಗಿ ನೀರು ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಸೈಡಾಗಿ. ಅದರಲ್ಲಿ ಸ್ವಲ್ಪ ಶಾಜೀರಾ ಮತ್ತು ಚಕ್ಕೆ, 1 ಇಂಚಷ್ಟು, 5 ಲವಂಗ, 4 ಮೆಣಸುಕಾಳು, 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಕಲ್ಲುಪ್ಪು. ನಾನು ಇನ್ನು ನೀರು ಕಾಯ್ತಾ ಇರಲಿ. ಇದು ಒಂದು ಸೈಡ್ ಕುದಿಸ್ಲಿಕ್ಕೆ ಇಟ್ಕೊಳ್ಳೋ ಸ್ನೇಹಿತರೆ. ಇದರಲ್ಲಿ ನಾನು ಮನೆ ಹತ್ರ ಇರೋದೇ ಬಿರಿಯಾನಿ ಎಲೆ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ಇದಿಲ್ಲ ಅಂದರೆ ನಿಮಗೆ ಡ್ರೈ ಇರೋದು ಬಿರಿಯಾನಿ ಲೀಫ್ ಸಿಗುತ್ತಲ್ಲ, ಅದನ್ನು ಹಾಕ್ಕೋಬೋದು. ಇದು ನೀರು ಕಾಯಲಿ ಸ್ನೇಹಿತರೆ. ನಾವು ಸೈಡ್ ಈರುಳ್ಳಿ ಫ್ರೈ ಮಾಡ್ಲಿಕ್ಕೆ ಇಟ್ಟಿದ್ವಲ್ಲ, ಇದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಆಗಬೇಕು. ನಿಮಗೆ 2 ಸೈಡ್ ಇಟ್ಕೊಳ್ಳೋಕೆ ಪ್ರಾಬ್ಲಮ್ ಅಂದರೆ ಇದೆಲ್ಲ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡು ಬೇಕಾದ್ರೆ ಆದಮೇಲೆ ರೈಸ್ ಕುದಿಸ್ಲಿಕ್ಕೆ ಇಟ್ಕೋಬೋದು. ಇಷ್ಟ ಆದರೆ ಸಾಕು ಸ್ನೇಹಿತರೆ. ಗೋಲ್ಡನ್ ಕಲರ್ ಬಂದಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ತೀನಿ. ಯಾರ್ಯಾರು ಚಿಕನ್ ತಿನ್ನೋದಿಲ್ಲ, ನಾನ್ ವೆಜ್ ತಿನ್ನೋದಿಲ್ಲ ಅಂಥವ್ರು ಈ ಥರ ಮಾಡ್ಕೊಂಡು ತಿಂದರೆ ನಿಮಗೆ ಚಿಕನ್ ಬಿರಿಯಾನಿ ತಿಂದಷ್ಟೇ ಫೀಲಿಂಗ್ ಬರುತ್ತೆ ಸ್ನೇಹಿತರೆ. ಮತ್ತು ಇದರಲ್ಲಿ ಚಕ್ಕೆ ಮತ್ತು ಏಲಕ್ಕಿ, 3 ಏಲಕ್ಕಿ ತೊಗೊಂಡಿದ್ದೀನಿ, 2 ಇಂಚ್ ಚಕ್ಕೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಸ್ಟಾರ್ ಹೂವು 1 ಹಾಕ್ಕೊಂಡಿದ್ದೀನಿ. ಮತ್ತು 2 ಮೆಣಸುಕಾಳು, 2 ಲವಂಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶಾಜೀರಾನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲೂ ನಾನು ಬಿರಿಯಾನಿ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಈಗ ಇದರಲ್ಲಿ ಮತ್ತೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ನಾನೊಂದು ಅರ್ಧ ಮುಂಚೆ ಫ್ರೈ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ಇಲ್ಲಿ 4 ಈರುಳ್ಳಿ ತಗೊಳ್ರಿ ಸ್ನೇಹಿತರೆ. ನೀವು ರೈಸ್ ಹೆಚ್ಚಿಗೆ ಕ್ವಾಂಟಿಟಿ ಇದ್ದರೆ ಈರುಳ್ಳಿ ಹೆಚ್ಚಿಗೆ ತಗೊಳ್ರಿ. ಇಲ್ಲಿ ನಾನು 1 kg ರೈಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ದೊಡ್ಡ ಸೈಜ್ ಇರೋದು 4 ಈರುಳ್ಳಿ ತಗೊಂಡಿದ್ದೀನಿ. ಆವಾಗಲೇ ಅರ್ಧ ಫ್ರೈ ಮಾಡ್ಕೊಂಡಿದ್ದೆ, ಇನ್ನೂ ಅರ್ಧ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆಗಲಿ. ಇಷ್ಟಾದರೆ ಸಾಕು. ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ. ಈಗ ನಾವು ಮುಂಚೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಸ್ನೇಹಿತರೆ, ಹಸಿಮೆಣಸಿನಕಾಯಿ ಮತ್ತು ಪುದೀನ, ಕೊತ್ತಂಬರಿ ಪೇಸ್ಟ್ ಸೇರಿಸ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಆಗಿದೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸ್ನೇಹಿತರೆ. ಸಣ್ಣ ಸ್ಪೂನ್ ಅಂದರೆ, ಸ್ವಲ್ಪ ದೊಡ್ಡ ಸ್ಪೂನ್ ಅಂದರೆ 1 ಸ್ಪೂನ್ ಹಾಕ್ಕೊಳ್ರಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ. ಯಾಕಂದರೆ ನಾವು ರೈಸ್ ಕುದಿಸಿದಾಗ ಹಾಕ್ಕೊಳ್ತೀವಲ್ಲ, ಹಾಗಾಗಿ ಇಲ್ಲಿ ನೋಡಿ ಹಾಕ್ಕೊಳ್ರಿ. ಮತ್ತು 1 ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆ ಫ್ರೈ ಆಗಿದೆ ಸ್ನೇಹಿತರೆ. ಇಲ್ಲಿ 1 ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ಳೋಣ ಸ್ನೇಹಿತರೆ. ಈಗ 1-2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಏನು ಹೆಚ್ಚಿಗೆ ಇಲ್ಲ ಸ್ನೇಹಿತರೆ, ಕಲರ್ ಇದೆ. ನಾವು ಮುಂಚೆ ಹಸಿಮೆಣಸಿನಕಾಯಿನೂ ಹಾಕಿದ್ವಲ್ಲ, ಹಾಗಾಗಿ ನೀವು ನೋಡಿ ಹಾಕ್ಕೊಳ್ರಿ. ನಾನು 1-2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಖಾರ ಹಾಕಿದ ನಂತರ ಖಾರನೂ ಸ್ವಲ್ಪ ಫ್ರೈ ಆಗಲಿ ಎಣ್ಣೆನಲ್ಲಿ. ಈಗ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾವು ಮುಂಚೆ ಟೊಮೊಟೊ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ, ಈ ಟೊಮೊಟೊ ಪೇಸ್ಟ್ನ ಹಾಕ್ಕೊಳ್ಳೋಣ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು.
ಈಗ ಟೊಮೊಟೊ ಫ್ರೈ ಆಗ್ತಾ ಇರಲಿ ಸ್ನೇಹಿತರೆ, ನಾವು ರೈಸ್ ನೀರು ಕಾಸ್ಲಿಕ್ಕೆ ಇಟ್ಟಿದ್ವಲ್ಲ ಅದನ್ನು ಒಂದ್ಸಲ ಚೆಕ್ ಮಾಡ್ಕೋಣ. ಗ್ಯಾಸ್ ಉರಿ ಸಣ್ಣದೇ ಇಟ್ಕೊಳ್ರಿ. ಈಗ ನೀರು ಕುದೀತಾ ಇದೆ ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆ ಹಾಕೋದ್ರಿಂದ ರೈಸು ಹತ್ಕೊಳ್ಳೋದಿಲ್ಲ ಸ್ನೇಹಿತರೆ, ಹಗಳಗಳಾಗಿ ಹಾಗೆ ಇರುತ್ತೆ. ಹಾಗಾಗಿ ನೀರು ಕುದಿಯುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ನಾನು ಮುಂಚೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ನೀವು ಯಾವಾಗಲೂ ರೈಸ್ ಮಾಡಲಿಕ್ಕೆ ಈ ಥರ ಬಿರಿಯಾನಿಗಳು ಏನೇ ಮಾಡುವಾಗ, ಪಲಾವ್ ಮಾಡುವಾಗ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ಸ್ನೇಹಿತರೆ ಅಕ್ಕಿ ತೊಳೆದು ನೀಟಾಗಿ ತೊಳೆದು ಇಟ್ಕೊಂಡ್ಬಿಡ್ರಿ. ನೆಂದಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ಬಿರಿಯಾನಿ ಆಗಲಿ ಪಲಾವ್ ಆಗಲಿ. ನಾನು ಮುಂಚೆ ತೊಳೆದು ಇಟ್ಕೊಂಡಿದ್ದೀನಿ. ಇದು ಕುದೀತಾ ಇರಲಿ ಸ್ನೇಹಿತರೆ. ನಾವು ಮುಂಚೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ವಲ್ಲ ಅದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ನೀವು ಯಾವ ರೈಸ್ ಆದರೂ ತಗೋಬೋದು. ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ಟೊಮೊಟೊ ಹಾಕ್ಕೊಂಡಿದ್ದೀವಲ್ಲ, ಇದು ಬೇಕಿದ್ರೆ ಎಣ್ಣೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಾನು ಎಣ್ಣೆ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನಾವು ಮುಂಚೆ ಮಶ್ರೂಮ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಈಗ ನಾವು ಮುಂಚೆ ರೆಡಿ ಮಾಡಿದ್ವಲ್ಲ ಸ್ನೇಹಿತರೆ, ಈಗ ನಿಧಾನವಾಗಿ ಸ್ವಲ್ಪನೇ ಹಾಕ್ಕೊಳ್ರಿ. ಒಂದು ಅರ್ಧ ಹಾಕಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ಇನ್ನೂ ಅರ್ಧ ಸೈಡ್ ತಗೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ಎಲ್ಲನೂ ಒಂದೇ ಸಲ ಸೇರಿಸ್ಕೋಬೋದು. ನಾನು ರೈಸ್ ಹಾಕಿದ ನಂತರ ಹಾಕೋಣ ಅಂತೇಳಿ ಸ್ವಲ್ಪ ಸೈಡ್ ತಗೊಂಡಿದ್ದೀನಿ. ನೀವು ಫಸ್ಟೂ ಎಲ್ಲ ಸೇರಿಸ್ಕೋಬೋದು ಬೇಕಿದ್ರೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ, ಇದಕ್ಕೆ ಮಸಾಲೆ ಎಲ್ಲ ಇಡ್ಕೊಳ್ಳಿ. ಇದನ್ನು ಫ್ರೈ ಆಗಿದೆ ಸ್ನೇಹಿತರೆ. ನಾವು ರೈಸ್ ಕುದಿಸ್ಲಿಕ್ಕೆ ಇಟ್ಟಿದ್ವಲ್ಲ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ರೆಡಿ ಆಗಿದೆ ಸ್ನೇಹಿತರೆ. ಒಂದ್ಸಲ ನೋಡಿ ನೀವು ಕೈಲಿಂದ ಚೆಕ್ ಮಾಡ್ಕೊಳ್ರಿ ರೈಸ್ ಕುದ್ದಿದೆ ಇಲ್ಲ ಅಂತೇಳಿ. ನಾವು ಕೈಲಿಂದ ಪ್ರೆಸ್ ಮಾಡಿದಾಗ ಈ ಥರ 2 ಪೀಸ್ ಆಗಬೇಕು ಸ್ನೇಹಿತರೆ, ಕಟ್ ಆಗಬೇಕು. ಈಗ ಸ್ಟವ್ ಬಂದ್ ಮಾಡ್ಕೊಂಬಿಡೋಣ. ಇದರಲ್ಲಿರೋ ಗಂಜಿ ಎಲ್ಲ ತಕ್ಕೊಂಬಿಡ್ಬೇಕು ಸ್ನೇಹಿತರೆ. ಇಲ್ಲಾಂದರೆ ನೀವು ಈ ಥರ ಜಾಲಿ ಸ್ಪೂನ್ ಇದ್ದರೆ ಸ್ವಲ್ಪ ರೈಸ್ ತೆಗೆದು ಹಾಕ್ಕೋಬೋದು. ನಾನು ಜಾಲಿ ಸ್ಪೂನ್ಲಿಂದ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೀರೆಲ್ಲ ನೀಟಾಗಿ ಬಸ್ಕೊಂಬಿಡಿ, ಎಲ್ಲ ಬಸ್ಕೊಂಡು ಹಾಕ್ಕೊಳ್ರಿ. ಬರೀ ರೈಸ್ ಅಷ್ಟೇ. ಇಲ್ಲಿ 1 kg ರೈಸ್ ತೊಗೊಂಡಿರೋದು ನಾನು. ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೈಸ್ ಎಲ್ಲ ಹಾಕ್ಕೊಂಡಿದ್ದು ಸ್ನೇಹಿತರೆ, ನಾನು ಮತ್ತೆ ಅರ್ಧ ತೆಗೆದು ಇಟ್ಕೊಂಡಿದ್ನಲ್ಲ ಮಶ್ರೂಮ್ ಪೀಸಸ್, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಪೂರ್ತಿ ಹಾಕ್ಕೊಂಬಿಡೋಣ. ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಸೇರಿಸ್ಕೊಳ್ಳೋಣ. ಈ ಥರ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸ್ನೇಹಿತರೆ ರೈಸು. ಹಾಕಿದ ನಂತರ ಇನ್ನೂ ಸ್ವಲ್ಪ ರೈಸ್ ಉಳಿಸ್ಕೊಂಡಿದ್ದೆ, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಬೇಡ ಅಂದರೆ ಎಲ್ಲ ಒಂದೇ ಸತಿನೂ ರೈಸ್ ಹಾಕ್ಕೋಬೋದು. ಇಲ್ಲಿ ಬಾದ್ಶಾ ಗರಂ ಮಸಾಲ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಹಾಕೋದ್ರಿಂದ ಫ್ಲೇವರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನು ಹಾಕ್ಕೊಳ್ತೀನಿ. ಇದು 1 ಸ್ಪೂನ್ ಅಷ್ಟು ಸ್ವಲ್ಪ ಪೌಡರ್ ಹಾಕ್ಕೊಳ್ಳೋಣ. ಇಷ್ಟ ಆದರೆ ಸಾಕು. ನಾವು ಈರುಳ್ಳಿ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಸ್ನೇಹಿತರೆ, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಪುದೀನ ಎಲೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಆಪ್ಷನ್ ಅದು ಬೇಕಿದ್ರೆ ಹಾಕ್ಕೊಳ್ರಿ. ಇಲ್ಲಿ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಿಮ್ಮ ಇಷ್ಟ, ಇದು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಈ ನಂತರ ಮೇಲೆ ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ. ಇದಕ್ಕೆ ಎಲ್ಲಿ ಹವೆ ಹೋಗಲೇಬಾರ್ದು ಸ್ನೇಹಿತರೆ. ಆ ಥರ ಹೋಗೋ ಥರ ಇದೆ ಪ್ಲೇಟ್ ಅನ್ನೋ ಥರ ಇದ್ದರೆ ನೀವು ಒಂದು ಚಪಾತಿ ಹಿಟ್ಟಿಗೆ ಆಗೋಷ್ಟು ಗೋಧಿ ಹಿಟ್ಟು ನೆನೆಸ್ಕೊಂಡು ಆ ಡೇಕ್ಷ ಸುತ್ತ ರೈಟ್ ರೌಂಡ್ ಇಟ್ಟು ಮೇಲೆ ಪ್ಲೇಟ್ ಮುಚ್ಚಿಬಿಡಿ. ಟೈಟಾಗಿ ಇಟ್ಕೊಳ್ಳುತ್ತೆ ಸ್ನೇಹಿತರೆ. ಗ್ಯಾಸ್ ಉರಿಗೆ ಸಣ್ಣದಾಗಿ ಇಟ್ಕೊಂಡು ನಾನು ಮೇಲೆ ಒಂದು ಸಣ್ಣ ಒರಡು ಕಲ್ಲು ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ ಇಟ್ಕೊಳ್ರಿ. 10 ನಿಮಿಷ ಆದ ನಂತರ ಸ್ಟವ್ ಬಂದ್ ಮಾಡ್ಕೊಂಡಿದ್ದೀನಿ ನಾನೀಗ. ಸ್ಟವ್ ಬಂದ್ ಮಾಡಿದ ನಂತರ ಒಂದು 5 ನಿಮಿಷ ಬಿಟ್ಬಿಡಿ ಸ್ನೇಹಿತರೆ. ಒಂದು ವೇಳೆ ನೀವು ಇಟ್ಟಿರೋ ಪಾತ್ರೆ ಡೇಕ್ಷ ತಳ ತೆಳ್ಳಗಿದ್ರೆ ನೀವು ಒಂದು ಹಂಚು ಕಾಸ್ಲಿಕ್ಕೆ ಇಟ್ಕೊಳ್ರಿ. ಯಾಕಂದರೆ ದಪ್ಪ ಇದ್ದರೆ ತಳ ಏನು ಹಿಡಿಯೋಂಗಿಲ್ಲ, ತೆಳುವಿದ್ರೆ ಇಟ್ಕೊಳ್ರಿ ಹಂಚು.
ಈಗ ರೆಡಿ ಆಗಿದೆ ಸ್ನೇಹಿತರೆ. ನಾನು ಸ್ಟವ್ ಬಂದ್ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಮಶ್ರೂಮ್ ಬಿರಿಯಾನಿ. ಚೆನ್ನಾಗಿ ಅಗಳಗಳಾಗಿ ಬಂದಿದೆ. ಇಲ್ಲಿ ನಾನು ಬಾಸುಮತಿ ತೊಗೊಂಡಿದ್ದೀನಿ. ನೀವು ಯಾವ ರೈಸ್ ಆ ರೈಸ್ ಸ್ಟೀಮ್ ರೈಸ್ ಆದ್ರೂ ತಗೋಬೋದು. ಥರ ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಮಶ್ರೂಮ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಎಲ್ಲಿ ಪೀಸ್ ಏನು ಸಾಫ್ಟಾಗಿ ಪೀಸಸ್ ಆಗಿ ಏನಾಗಿಲ್ಲ, ಯಾಕಂದರೆ ನಾವು ಮುಂಚೆ ಫ್ರೈ ಮಾಡಿಟ್ಕೊಂಡು ಲಾಸ್ಟಲ್ಲಿ ಸೇರಿಸಿದ್ವಲ್ಲ, ಹಾಗಾಗಿ ಆ ಪೀಸ್ ಚಿಕನ್ ಥರ ಹಂಗೆ ಇರುತ್ತೆ ಸ್ನೇಹಿತರೆ. ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಮಾಡೋದು ಮಶ್ರೂಮ್ ಬಿರಿಯಾನಿ ಅಂತ. ಈಗ ಈ ಶ್ರಾವಣ ಮಾಸದಲ್ಲಿ ತಿಂಗಳು ಪೂರ್ತಿ ಕೆಲವು ಜನ ನಾನ್ ವೆಜ್ ತಿನ್ನೋದೇ ಇಲ್ಲ ಅಂಥವ್ರು ಈ ಥರ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಆದರೆ ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡ್ತೀರಾ ನೋಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.